ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸೆಟ್ ಅರ್ಥಕ್ ವಿಶ್ವದಲ್ಲೇ ಪ್ರಥಮ ಮಹಿಳೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮಹಿಳಾ ಅಧ್ಯಕ್ಷರು ವಿಜಯಲಕ್ಷ್ಮಿ ಪಂಡಿತ್ 1953. ದೇಶದ ಮೊದಲ ಮಹಿಳಾ ಅಧ್ಯಕ್ಷೆ ಮಾರಿಯಾ ಎಸ್ಟೆಲಾ ಪೆರಾನ್, ಅರ್ಜೆಂಟೀನಾ. ದೇಶದ ಮೊದಲ ಮಹಿಳಾ ಪ್ರಧಾನಿ ಎಸ್ ಬಂಡಾರ್ನಾಯಕ್ 1969. ಇಂಗ್ಲೆಂಡಿನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಮಾರ್ಗರೆಟ್ ಥ್ಯಾಚರ್ 1979. ಯಾವುದೇ ಮುಸ್ಲಿಂ ದೇಶದ ಮೊದಲ ಮಹಿಳಾ ಪ್ರಧಾನಿ ಬೆನ್ಜೀರ್ ಭುಟ್ಟೋ, ಪಾಕಿಸ್ತಾನ. ಬಾಹ್ಯಾಕಾಶದಲ್ಲಿ ಮೊದಲ ಮಹಿಳಾ ಗಗನಯಾತ್ರಿ ವ್ಯಾಲೆಂಟಿನಾ ತೆರೆಶ್ಕೋವಾ, ವಾಸ್ಸರ್ 16 ಜೂನ್ 1963. ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಮಹಿಳಾ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್. ಉತ್ತರ ಧ್ರುವದ ಮೇಲೆ ಕಾಲಿಟ್ಟ ಮೊದಲ ಮಹಿಳೆ ಆನ್ ಬ್ಯಾಂಕ್ರಾಫ್ಟ್ ಯುಎಸ್ಎ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಜುಂಪೋ ತಬೆ, ಜಪಾನ್ 1975. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಅಂಗವಿಕಲ ಅರುಣಿಮಾ ಸಿನ್ಹಾ, ಮೇ 21, 2013. ಮೊದಲ ಮಹಿಳಾ ಕ್ಫೌ ಮತ್ತು ಮೆಡ್ ಆಪ್ ವಿಶ್ವ ಬ್ಯಾಂಕ್ ಅಂಶುಲಾ ಕಾಂತ್. ಎಂಎಫ್ಗೆ ಮೊದಲ ಮಹಿಳಾ ಮುಖ್ಯ ಅರ್ಥಶಾಸ್ತ್ರಜ್ಞೆ ಗೀತಾ ಗೋಪಿನಾಥ್ 2018. ಮೊದಲ ಮಹಿಳಾ ಎಕ್ ಮ್ಯಾಚ್ ರೆಫರಿ ಜಸಲಕ್ಷ್ಮಿ 2019. ರಿಸೀವ್ಡ್ ಅಟ್ 10:53 ಥಮಸೆಡರ್ಫೆಕ್ ಸಾಮಾನ್ಯ ಜ್ಞಾನ. ಸಾಂಪ್ರದಾಯಿಕ ಶಕ್ತಿಯ ಮೂಲ ಇದಕ್ಕೆ ಒಂದು ಉದಾಹರಣೆ. ಜೈವಿಕ ಅನಿಲ ಸೌರಶಕ್ತಿ, ಉರುವಲು, ಸುಡುವುದು ಪವನ ಶಕ್ತಿ. ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ? ಬೆಂಗಳೂರು ಜಿಲ್ಲೆ, ಚಾಮರಾಜನಗರ, ತುಮಕೂರು, ಕೋಲಾರ. ಕೃಷ್ಣ ನದಿ ಹತ್ತಿರ ಉಗಮ ಹೊಂದುತ್ತದೆ? ವಿಂಧ್ಯ, ಮಹದೇವ, ನಾಸಿಕ್, ಮಹಾಬಲೇಶ್ವರ. ಕೆಳಗಿನ ಯಾವ ನಗರ ನದಿ ದಂಡೆಯಲ್ಲಿ ಇಲ್ಲ? ಸೂರತ್, ಆಗ್ರಾ, ಕಟಕ್, ಮೈಸೂರು. ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ಆಹಾರವಾಗಿ ನೀಡಲಾಗುತ್ತದೆ? ತಾಳೆ ಎಲೆಗಳು, ಹಿಪ್ಪು ನೇರಳೆ ಎಲೆಗಳು, ಮಾವಿನ ಎಲೆಗಳ, ಬೇವಿನ ಎಲೆಗಳು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ, ಶಿವಮೊಗ್ಗ, ಹಾಸನ, ಕೊಡಗು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಮೇಘಾಲಯ, ಅಸ್ಸಾಂ, ಅರುಣಾಚಲ ಪ್ರದೇಶ, ತ್ರಿಪುರ. ಈ ಕೆಳಗಿನ ಯಾವುದು ಮೂಲ ಬಂಡೆ? ಸಂಚಿತ ಶಿಲೆ, ಅಗ್ನಿಶಿಲೆ, ರೂಪಾಂತರ ಶಿಲೆ ಇವುಗಳಲ್ಲಿ ಯಾವುದು ಅಲ್ಲ? ಭಾರತದ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ಗುಜರಾತ್, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ. ತುಂಗಭದ್ರಾ ನದಿಯ ಉಪನದಿ. ಕಾವೇರಿ, ಮಹಾನದಿ, ಕೃಷ್ಣ, ಗೋದಾವರಿ. ರಿಸೀವ್ಡ್ ಅಟ್ 9:43 ಥಮಸೆಡರ್ಫೆಕ್ ನದಿ ದಡದಲ್ಲಿರುವ ಭಾರತದ ಪ್ರಮುಖ ನಗರಗಳು. ನದಿ ನಗರ ಯಮುನಾ, ಆಗ್ರಾ. ಸಬರಮತಿ, ಅಹಮದಾಬಾದ್. ಹೂಗ್ಲಿ, ಕೋಲ್ಕತ್ತಾ. ಅಲಕಾನಂದ, ಬದ್ರಿನಾಥ್. ಗಂಗಾ ಯಮುನಾ ಸಂಗಮ, ಅಲಹಾಬಾದ್. ಮಹಾನದಿ, ಕಟಕ್. ಬ್ರಹ್ಮಪುತ್ರ, ಗುವಾಹಟಿ. ಸಟ್ಲೆಜ್, ಫಿರೋಜ್ಪುರ್. ಸುವರ್ಣರೇಖಾ, ಜೇಮ್ಶೆಡ್ಪುರ. ಗಂಗಾ, ಕಾನ್ಪುರ್. ಗೋಮತಿ, ಲಕ್ನೋ. ಸಟ್ಲೆಜ್, ಲುಧಿಯಾನ. ಗೋದಾವರಿ, ನಾಸಿಕ್. ಗಂಗಾ, ಪಾಟ್ನಾ. ಮೂಸಿ, ಹೈದರಾಬಾದ್. ದೇಲಂ, ಶ್ರೀನಗರ. ತಾಪಿ, ಸೂರತ್. ಕೃಷ್ಣಾ, ವಿಜಯವಾಡ. ಗಂಗಾ, ವಾರಣಾಸಿ. ನರ್ಮದಾ, ಜಬಲ್ಪುರ್. ಚಂಬಲ್, ಕೋಟ. ಭೀಮಾ, ಪಂಡರಾಪುರ. ಫಲ್ಗು, ಗಯಾ. ತುಂಗಭದ್ರಾ, ಕರ್ನೂಲು. ರಿಸೀವ್ಡ್ ಅಟ್ 9:43 ಥಮಸೆಡರ್ಫೆಕ್ ಭಾರತದ ಪ್ರಮುಖ ಶಿಖರಗಳ ಸಂಕ್ಷಿಪ್ತ ಮಾಹಿತಿ. ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಭಾರತದ ಅತ್ಯಂತ ಎತ್ತರವಾದ ಶಿಖರ K2 ಮೌಂಟ್ ಗಾಡ್ವಿನ್, ಆಸ್ಟಿನ್. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರವು ದೊಡ್ಡ ಬೆಟ್ಟ. ಏಷ್ಯಾದ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಆನೈಮುಡಿ.
ಪೂರ್ವ ಘಟ್ಟಗಳಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಆರ್ಮಕುಂಡ್. ಪಶ್ಚಿಮ ಘಟ್ಟಗಳಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಆನೈಮುಡಿ. ಸಾತ್ಪುರ ಪರ್ವತ ಶ್ರೇಣಿಗಳಲ್ಲಿನ ಅತ್ಯಂತ ಎತ್ತರವಾದ ಶಿಖರ ದುಗ್ಬಗಾರ. ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಅಮರಕಂಟಕ. ಅರಾವಳಿ ಬೆಟ್ಟಗಳಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ. ನಾಗಾ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಸಾರಾಮತಿ. 1. ಪ್ರವೀಣ್ ಸ್ವೇಡಿ. ಎಸ್ ಖಾಸ್ ಪಸೆ ಪ್ಯಾಕೆಸ್ ಡ್ಯಾ ಎಲ್ಲ ಸ್ಪರ್ಧಾತ್ಮಕ ತಯಾರಿ ಸ್ವಲ್ಪ ಗ್ರೂಪ್. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಸೆಡಲ್ ಶಿಖರ. ರಿಸೀವ್ಡ್ ಅಟ್ 9:43 ಥಮಸೆ ಡರ್ಥಾಕ್. ಭಾರತದಲ್ಲಿರುವ ಮಣ್ಣಿನ ಪ್ರಕಾರಗಳು. ಪರ್ವತ ಮಣ್ಣು. ಕೊಳೆತ ಜೈವಿಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿದೆ. ಪರ್ವತಗಳಲ್ಲಿ ನಿರ್ಮಾಣಗೊಂಡ ಈ ಮಣ್ಣು ಇಳಿಜಾರಿನ ಮೈದಾನಕ್ಕೆ ಇಳಿದು ಬರುತ್ತದೆ. ಇದು ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಒಳಗೊಂಡಿದ್ದು ಕಾಫಿ, ಚಹಾ, ಸಾಂಬಾರ ಪದಾರ್ಥಗಳು ಮತ್ತು ಹಣ್ಣುಗಳಿಗೆ ಸೂಕ್ತವಾಗಿದೆ. ಹಿಮಾಲಯದ ಪಾದ ಬೆಟ್ಟಗಳು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಪರ್ವತ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಮರುಭೂಮಿ ಮಣ್ಣು. ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಮರಳು ಮಣ್ಣು ನಿರ್ಮಾಣಗೊಳ್ಳುತ್ತದೆ. ಭಾರತದಲ್ಲಿ ಈ ಮಣ್ಣು ಸುಮಾರು 1.4 ಲಕ್ಷ ಚೌಕಿ ಪ್ರದೇಶದಲ್ಲಿ ಹರಡಲ್ಪಟ್ಟಿದೆ. ಸಜ್ಜೆ, ಖರ್ಜೂರ ಇತ್ಯಾದಿಗಳನ್ನು ಬೆಳೆಯಬಹುದು. ಭಾರತದ ವಾಯವ್ಯ ಭಾಗದ ರಾಜಸ್ಥಾನ, ಪಂಜಾಬ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಹಾಗೂ ಪಶ್ಚಿಮದ ಗುಜರಾತಿನ ಕಚ್ ಪ್ರದೇಶ ಹಾಗೂ ಅರಾವಳಿ ಶ್ರೇಣಿಯ ಪಶ್ಚಿಮ ಭಾಗದಲ್ಲಿ ಹಂಚಿಕೆಯಾಗಿದೆ. ಜಂಬಿಟ್ಟಿಗೆ ಲ್ಯಾಟರೈಟ್ ಮಣ್ಣು. ಜಂಬಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ 200 ಸೆಂ.ಮೀ.ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಿತಗೊಂಡಿದೆ. ಅಧಿಕ ಮಳೆಯಿಂದ ಮಣ್ಣಿನಲ್ಲಿರುವ ಲವಣಾಂಶಗಳು ತೊಳೆಸಲ್ಪಟ್ಟು ಕೇವಲ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿರುವುದರಿಂದ ಈ ಮಣ್ಣು ಕೆಂಪು ಬಣ್ಣವನ್ನು ಹೊಂದಿರುವುದು. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಫಲವತ್ತತೆ ಅತಿ ಕಡಿಮೆ, ಸಾರಜನಕ ಮತ್ತು ಲವಣಗಳ ಕೊರತೆಯನ್ನು ಈ ಮಣ್ಣಿನಲ್ಲಿ ಕಾಣಬಹುದು. ಪಶ್ಚಿಮ ಘಟ್ಟಗಳು, ವಿಂಧ್ಯ, ಸಾತ್ಪುರ ಮತ್ತು ರಾಜಮಹಲ್ ಬೆಟ್ಟಗಳು ಹಾಗೂ ಪೂರ್ವಾಂಚಲ ಪ್ರದೇಶಗಳಲ್ಲಿ ಈ ಮಣ್ಣು ವ್ಯಾಪಕವಾಗಿ ಹರಡಿದೆ. ಕೆಂಪು ಮಣ್ಣು. ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣಿನ ಪ್ರಕಾರವಾಗಿದೆ. ಇದು ಸುಮಾರು 5-20 ಲಕ್ಷ ಚೌಕಿ.ಮೀ. ಭೂ ಪ್ರದೇಶದಲ್ಲಿ ಕಂಡುಬರುವುದು. ಇದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿಯವರೆಗೆ ಹಬ್ಬಿದೆ. ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಹಲ್ ಬೆಟ್ಟಗಳವರೆಗೂ ಹರಡಿದೆ. ಕಪ್ಪು ಮಣ್ಣು. ಕಪ್ಪು ಮಣ್ಣನ್ನು ರೇಗಾರ್ ಮಣ್ಣು ಎಂತಲೂ ಕರೆಯುತ್ತಾರೆ. ಈ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿದೆ. ಈ ಮಣ್ಣು ಅಗ್ನಿ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ. ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಎಂದು ಸಹ ಕರೆಯುತ್ತಾರೆ. ಇದು ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಮೆಕ್ಕಲು ಮಣ್ಣು. ನದಿಗಳು, ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ಭಾರತದಲ್ಲಿ ಮೆಕ್ಕಲು ಮಣ್ಣು ಇತರ ಎಲ್ಲಾ ಬಗೆಯ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವುದು. ಈ ಮಣ್ಣು ಸುಮಾರು 7 ದಶಲಕ್ಷ ಚೌಕಿ.ಮೀ. ಪ್ರದೇಶದಲ್ಲಿ ಕಂಡುಬರುವುದು. ಇದು ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ, ಹರಿಯಾಣ, ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗವನ್ನು ಆವರಿಸಿದೆ. ರಿಸೀವ್ಡ್ ಅಟ್ 9:59 ಥಮಸೆ ಡರ್ಥಾಕ್. ಭಾರತವು ಇಂದು ವರ್ಷದ ಅತ್ಯಂತ ಕಡಿಮೆ ದಿನಕ್ಕೆ ಸಾಕ್ಷಿಯಾಗಲಿದೆ. ಭಾರತವು ಈ ವರ್ಷದಲ್ಲಿ ಇಂದು D22 ಸುದೀರ್ಘ ರಾತ್ರಿ ಮತ್ತು ಕಡಿಮೆ ಅವಧಿಯ ಹಗಲಿಗೆ ಸಾಕ್ಷಿಯಾಗುತ್ತಿದೆ. ಈ ವಿದ್ಯಮಾನವನ್ನು ಚಳಿಗಾಲದ ಅಯನ ಸಂಕ್ರಾಂತಿ ಮಿಡ್ ವಿಂಟರ್ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ಡಿಸೆಂಬರ್ 21 ಅಥವಾ ಡಿಸೆಂಬರ್ 22 ಇಂತಹ ದಿನ ಬರುವುದು ವಿಶೇಷ. ಚಳಿಗಾಲದ ಅಯನ ಸಂಕ್ರಾಂತಿಯು ವಾರ್ಷಿಕವಾಗಿ ಒಂದು ದಿನ ಮಾತ್ರ ಸಂಭವಿಸುವ ಖಗೋಳ ವಿದ್ಯಮಾನ. ಭೂಮಿ ಸೂರ್ಯನ ಸುತ್ತ ಸುತ್ತುವಾಗ ಉತ್ತರ ಗೋಳಾರ್ಧವು ಸೂರ್ಯನಿಂದ ದೂರಕ್ಕೆ ಬಾಗಿರುತ್ತದೆ. ಇದೇ ಸಮಯದಲ್ಲಿ ದಕ್ಷಿಣ ಧ್ರುವ ಸೂರ್ಯನಿಗೆ ಹತ್ತಿರದಲ್ಲಿರುತ್ತದೆ. ಹೀಗಾಗಿ ಈ ಅವಧಿಯು ದೀರ್ಘ ರಾತ್ರಿ ಮತ್ತು ಕಡಿಮೆ ಹಗಲು ಉಂಟುಮಾಡುತ್ತದೆ. ಭೂಮಿಯು ತನ್ನ ಕಕ್ಷೆ ಮೇಲೆ 23.4 ಡಿಗ್ರಿ ವಾಲಿರುತ್ತದೆ. ಹೀಗಾಗಿ ದಕ್ಷಿಣ ಧ್ರುವವು ಹಗಲಿನಲ್ಲಿ ಸೂರ್ಯನ ಕಡೆಗೆ ಹತ್ತಿರ ಮತ್ತು ರಾತ್ರಿ ದೂರದಲ್ಲಿ ತೋರುತ್ತಿದ್ದರೆ, ಸೂರ್ಯಪಥ ಉತ್ತರ ಗೋಳಾರ್ಧದಲ್ಲಿ ಹತ್ತಿರದಲ್ಲಿ ಕಂಡುಬರುತ್ತಾನೆ.
ಇದೇ ಕಾರಣಕ್ಕೆ ಚಳಿಗಾಲದ ಅಯನ ಸಂಕ್ರಾಂತಿ ಸಂಭವಿಸುತ್ತದೆ. ರಿಸೀವ್ಡ್ ಅಟ್ 9:59 ವಿಶ್ವ ಪೆಂಡಾಮೃಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 22. ಭಾರತದಲ್ಲಿನ ಯಾವ ಸೇತುವೆಯನ್ನು ಬದಲಿಸಲು ರೈಲ್ವೆ ಇಲಾಖೆಯು ವರ್ಟಿಕಲ್ ಲಿಫ್ಟ್ ಸೇತುವೆಯನ್ನು ನಿರ್ಮಿಸುತ್ತಿದೆ? ಪಂಬನ್ ಸೇತುವೆ. ಸುದ್ದಿಯಲ್ಲಿರುವ ಥರೋಸಾರಸ್ ಇಂಡಿಕಸ್ ಯಾವ ಜಾತಿಗೆ ಸೇರಿದ ಡೈನೋಸಾರ್? ರಿಸೀವ್ಡ್ ಅಟ್ 9:59 ಅತ್ಯಂತ ಪ್ರಮುಖವಾದ ಗಕ್. 1. ವಿಶ್ವದ ಅತ್ಯಂತ ಒಣ ಸ್ಥಳ ಎನ್ಸ್ ಅಟಕಾಮ ಮರುಭೂಮಿ ಚಿಲಿ. 2. ವಿಶ್ವದ ಅತಿ ಎತ್ತರದ ಜಲಪಾತ ಎನ್ಸ್ ಏಂಜಲ್ ಫಾಲ್ಸ್. 3. ವಿಶ್ವದ ಅತಿದೊಡ್ಡ ಜಲಪಾತ ಉತ್ತರ ಗುಯಾರಾ ಜಲಪಾತ. 4. ವಿಶ್ವದ ಅತ್ಯಂತ ವಿಶಾಲವಾದ ಜಲಪಾತ ಉತ್ತರ ಖೋನ್ ಜಲಪಾತ. 5. ವಿಶ್ವದ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಉತ್ತರ ಕ್ಯಾಸ್ಪಿಯನ್ ಸಮುದ್ರ. 6. ವಿಶ್ವದ ಅತಿದೊಡ್ಡ ತಾಜಾ ನೀರಿನ ಸರೋವರ ಉತ್ತರ ಸರೋವರದ ಉನ್ನತ. 7. ವಿಶ್ವದ ಆಳವಾದ ಸರೋವರ ಎನ್ಸ್ ಬೈಕಲ್ ಸರೋವರ. 8. ವಿಶ್ವದ ಅತಿ ಎತ್ತರದ ಸರೋವರ ಎನ್ಸ್ ಟಿಟಿಕಾಕಾ. 9. ವಿಶ್ವದ ಅತಿದೊಡ್ಡ ಕೃತಕ ಸರೋವರ ಉತ್ತರ ವೋಲ್ಗಾ ಸರೋವರ. 10. ವಿಶ್ವದ ಅತಿದೊಡ್ಡ ಡೆಲ್ಟಾ ಉತ್ತರ ಸುಂದರಬನ್ಸ್ ಡೆಲ್ಟಾ. 11. ವಿಶ್ವದ ಶ್ರೇಷ್ಠ ಮಹಾಕಾವ್ಯ ಉತ್ತರ ಮಹಾಭಾರತ. 12. ವಿಶ್ವದ ಅತಿದೊಡ್ಡ ವಸ್ತು ಸಂಗ್ರಹಾಲಯ ಉತ್ತರ ಅಮೆರಿಕನ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ. 13. ವಿಶ್ವದ ಅತಿದೊಡ್ಡ ಮೃಗಾಲಯ ಎನ್ಸ್ ಕ್ರೂಗರ್ ರಾಷ್ಟ್ರೀಯ ಉದ್ಯಾನವನ ಆಫ್ರಿಕಾ. 14. ವಿಶ್ವದ ಅತಿದೊಡ್ಡ ಪಕ್ಷಿ ಉತ್ತರ ಆಸ್ಟ್ರಿಚ್. 15. ವಿಶ್ವದ ಅತ್ಯಂತ ಚಿಕ್ಕ ಹಕ್ಕಿ ಉತ್ತರ ಗುನುಗುವ ಹಕ್ಕಿ. 16. ವಿಶ್ವದ ಅತಿದೊಡ್ಡ ಸಸ್ತನಿ ಉತ್ತರ ನೀಲಿ ತಿಮಿಂಗಿಲ. 17. ವಿಶ್ವದ ಅತಿದೊಡ್ಡ ದೇವಾಲಯ ಎನ್ಸ್ ಅಂಕೋರ್ ವಾಟ್ ದೇವಾಲಯ. 18. ವಿಶ್ವದ ಅತಿ ಎತ್ತರದ ಮಹಾತ್ಮ ಬುದ್ಧನ ಪ್ರತಿಮೆ ಉತ್ತರ ಉಲಾನ್ ಬಾತರ್ ಮಂಗೋಲಿಯಾ. 20. ವಿಶ್ವದ ಅತಿದೊಡ್ಡ ಬೆಲ್ ಟವರ್ ಎನ್ಸ್ ದಿ ಗ್ರೇಟ್ ಬೆಲ್ ಆಫ್ ಮಾಸ್ಕೋ. 21. ವಿಶ್ವದ ಅತಿದೊಡ್ಡ ಪ್ರತಿಮೆ ಉತ್ತರ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. 22. ವಿಶ್ವದ ಅತಿದೊಡ್ಡ ಹಿಂದೂ ದೇವಾಲಯ ಸಂಕೀರ್ಣ ಉತ್ತರ ಅಕ್ಷರಧಾಮ ದೇವಾಲಯ ದೆಹಲಿ. 23. ವಿಶ್ವದ ಅತಿದೊಡ್ಡ ಮಸೀದಿ ಎನ್ಸ್ ಜಾಮಾ ಮಸೀದಿ ದೆಹಲಿ. 24. ವಿಶ್ವದ ಅತಿ ಎತ್ತರದ ಮಸೀದಿ ಉತ್ತರ ಸುಲ್ತಾನ್ ಹಸನ್ ಮಸೀದಿ ಕೈರೋ. 25. ವಿಶ್ವದ ಅತಿದೊಡ್ಡ ಚರ್ಚ್ ಎನ್ಸ್ ವಾಸಿಲಿಕಾ ಆಫ್ ಸೆಂಟ್ ಪೀಟರ್ ವ್ಯಾಟಿಕನ್ ಸಿಟಿ. 26. ವಿಶ್ವದ ಅತಿ ಉದ್ದದ ರೈಲು ಮಾರ್ಗ ಉತ್ತರ ಟ್ರಾನ್ಸ್ ಸೈಬೇರಿಯನ್ ಲೈನ್. 27. ವಿಶ್ವದ ಅತಿ ಉದ್ದದ ರೈಲ್ವೆ ಸುರಂಗ ಉತ್ತರ ಸೀಕನ್ ರೈಲ್ವೆ ಸುರಂಗ ಜಪಾನ್. 28. ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಉತ್ತರ ಹಬ್ಲೈ. 29. ವಿಶ್ವದ ಅತಿ ದೊಡ್ಡ ರೈಲು ನಿಲ್ದಾಣ ಉತ್ತರ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ನ್ಯೂಯಾರ್ಕ್. 30. ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ಎನ್ಸ್ ಚಿಕಾಗೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ರಿಸೀವ್ಡ್ ಅಟ್ 11:21 ಕುವೆಂಪು ರವರ ಜನ್ಮದಿನದ ಶುಭಾಶಯಗಳು. ಕುವೆಂಪು ಕನ್ನಡದ 2ನೇ ರಾಷ್ಟ್ರಕವಿ. ಜನನ ಡಿಸೆಂಬರ್ 29, 1904. ಜನನ ಹಿರೇಕೊಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಕಾವ್ಯನಾಮ ಮೊದಲು ಕಿಶೋರ ಚಂದ್ರವಾಣಿ, ನಂತರ ಕುವೆಂಪು ಕಾವ್ಯ ಎಂದು ಕಾವ್ಯನಾಮ ಆಯಿತು. ಮರಣ ನವೆಂಬರ್ 11, 1994 ಮೈಸೂರಿನಲ್ಲಿ. ಕೃತಿಗಳು: ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ. ಇದಕ್ಕೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಖಂಡಕಾವ್ಯಗಳು 1 ಚಿತ್ರಾಂಗದ ಕವನ ಸಂಕಲನಗಳು.
1 ಕೊಳಲು 2 ಪಾಂಚಜನ್ಯ 3 ನವಿಲು 4 ಕಲಾಸುಂದರಿ 5 ಕಥನ ಕವನಗಳು 6 ಕೋಗಿಲೆ ಮತ್ತು ಸೋವಿಯಟ್ ರಷ್ಯಾ 7 ಪ್ರೇಮ ಕಾಶ್ಮೀರ 8 ಅಗ್ನಿಹಂಸ 9 ಪಕ್ಷಿಕಾಶಿ 10 ಕಿಂಕಿಣಿ 11 ಷೋಡಶಿ 12 ಚಂದ್ರಮಂಚಿಕೆ ಬಾಚಕೋರಿ 13 ಇಕ್ಷುಗಂಗೋತ್ರಿ 14 ಅನಿಕೇತನ 15 ಜೇನಾಗುವ 16 ಅನುತರ 17 ಮಂತ್ರಾಕ್ಷತೆ 18 ಕದರಡಕೆ 19 ಪ್ರೇತಕ್ಯು 20 ಕುಟೀಚಕ 21 ಹೊನ್ನ ಹೊತ್ತಾರೆ 12 ಕೊನೆಯ ತೆನೆ ಮತ್ತು ವಿಶ್ವಮಾನವ ಸಂದೇಶ ಕಥಾ ಸಂಕಲನ 1 ಸನ್ಯಾಸಿ ಮತ್ತು ಇತರ ಕಥೆಗಳು 2 ನನ್ನ ದೇವರು ಮತ್ತು ಇತರ ಕಥೆಗಳು ಕಾದಂಬರಿಗಳು 1 ಕಾನೂರು ಹೆಗ್ಗಡತಿ 1936 2 ಮಲೆಗಳಲ್ಲಿ ಮದುಮಗಳು 1967 ನಾಟಕಗಳು 1 ಯಮನ ಸೋಲು 2 ಜಲಗಾರ 3 ಬಿರುಗಾಳಿ 4 ವಾಲ್ಮೀಕಿಯ ಭಾಗ್ಯ 5 ಮಹಾರಾತ್ರಿ 6 ಶಾನ ಕುರುಕ್ಷೇತ್ರ 7 ರಕ್ತಾಕ್ಷಿ 8 ಶೂದ್ರ ತಪಸ್ವಿ 9 ಬೆರಳ್ಗೆ ಕೊರಳ್ 10 ಬಲಿದಾನ 11 ಚಂದ್ರಹಾಸ 12 ಕಾನೀನ ಪ್ರಬಂಧ 1 ಮಲೆನಾಡಿನ ಚಿತ್ರಗಳು ವಿಮರ್ಶೆ 1 ಕಾವ್ಯ ವಿಹಾರ 2 ತಪೋನಂದನ 3 ವಿಭೂತಿ ಪೂಜೆ 4 ದ್ರೌಪದಿಯ ಶ್ರೀಮುಡಿ 5 ರಸೋವೈಸೈ ಆತ್ಮಕಥೆ 1 ನೆನಪಿನ ದೋಣಿಯಲ್ಲಿ ಕುವೆಂಪು ಮದುವೆ ಪ್ರಸಂಗ ಶಿಶು ಸಾಹಿತ್ಯ 1 ಅಮಲನ ಕತೆ 1924 2 ಮೋಡಣ್ಣನ ತಮ್ಮ 3 ಹಾಳೂರು 4 ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ 5 ನನ್ನ ಗೋಪಾಲ 6 ನನ್ನ ಮನೆ 7 ಮೇಘಪುರ ಮರಿವಿಜ್ಞಾನಿ 8 ನರಿಗಳಿಗೇಕೆ ಕೂಡಿಲ್ಲ ಇತರೆ 1 ಜನಪ್ರಿಯ ವಾಲ್ಮೀಕಿ ರಾಮಾಯಣ ಆಯ್ದ ಸಂಕಲನಗಳು 1 ಕನ್ನಡ ಡಿಂಡಿಮ 2 ಕಬ್ಬಿಗನ ಕೈಬುಟ್ಟಿ 3 ಪ್ರಾರ್ಥನಾ ಗೀತಾಂಜಲಿ 4 ನುಡಿನಮನ ಪ್ರಶಸ್ತಿಗಳು 1 1955 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀ ರಾಮಾಯಣ ದರ್ಶನಂ 2 1964 ಪದ್ಮಭೂಷಣ 3 1967 ಜ್ಞಾನಪೀಠ ಪ್ರಶಸ್ತಿ ಶ್ರೀ ರಾಮಾಯಣ ದರ್ಶನಂ 4 1968 ಪಂಪ ಪ್ರಶಸ್ತಿ ಶ್ರೀ ರಾಮಾಯಣ ದರ್ಶನಂ 5 1992 ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪದ್ಮವಿಭೂಷಣ ನಾಡೋಜ ಪ್ರಶಸ್ತಿ ಕುವೆಂಪುರವರ ಪ್ರಮುಖ ಹೇಳಿಕೆಗಳು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಕನ್ನಡಕ್ಕೆ ಕೈಯೆತ್ತು ನಿನ್ನ ಕೈಕಲ್ಪವೃಕ್ಷವಾಗುತ್ತದೆ ತೆರೆದಿದೆ ಮನೆ ಓ ಬಾತಿಥಿ ರಿಸೀವ್ಡ್ ಅಟ್ 10:30 ಫೆಮಿಸೆಡ್ ಅರ್ಥಾಕ್ ಇತಿಹಾಸದ ಪ್ರಮುಖ ಘಟನಾವಳಿಗಳು 1757 ಪ್ಲಾಸಿ ಕದನ ಬ್ರಿಟಿಷರು ಸಿರಾಜ್ ಉದ್ ದೌಲಾ ಅವರನ್ನು ಸೋಲಿಸಿದರು 1760 ವಾಂಡಿವಾಶ್ ಕದನ ಬ್ರಿಟಿಷರು ಫ್ರೆಂಚರನ್ನು ಸೋಲಿಸಿದರು 1761 ಮೂರನೇ ಪಾಣಿಪತ್ ಯುದ್ಧ 1764 ಬಕ್ಸಾರ್ ಕದನ ಬ್ರಿಟಿಷರು ಮೀರ್ ಕಾಸಿಂ ಅವರನ್ನು ಸೋಲಿಸಿದರು 1765 ಬ್ರಿಟಿಷರು ಬಂಗಾಳ ಬಿಹಾರ ಮತ್ತು ಒರಿಸ್ಸಾದಲ್ಲಿ ದಿವಾಣಿ ಹಕ್ಕುಗಳನ್ನು ಪಡೆದರು 1767-1769 ಮೊದಲ ಮೈಸೂರು ಯುದ್ಧ 1772 ವಾರೆನ್ ಹೇಸ್ಟಿಂಗ್ಸ್ ಬಂಗಾಳದ ಗವರ್ನರ್ ಆಗಿ ನೇಮಕಗೊಂಡರು 1773 ಬ್ರಿಟಿಷ್ ಪಾರ್ಲಿಮೆಂಟ್ ಅಂಗೀಕರಿಸಿದ ನಿಯಂತ್ರಕ ಕಾಯ್ದೆ 1775 ವ್ಯವಕಲನ 1782 ಮೊದಲ ಆಂಗ್ಲೋ ಮರಾಠ ಯುದ್ಧ 1780-1784 ಎರಡನೇ ಮೈಸೂರು ಯುದ್ಧ ಬ್ರಿಟಿಷರು ಹೈದರ್ ಅಲಿಯನ್ನು ಸೋಲಿಸಿದರು 1784 ಪಿಟ್ಸ್ ಇಂಡಿಯಾ ಆಕ್ಟ್ 1790-1792 ಬ್ರಿಟಿಷರು ಮತ್ತು ಟಿಪ್ಪು ನಡುವಿನ ಮೂರನೇ ಮೈಸೂರು ಯುದ್ಧ 1793 ಬಂಗಾಳದ ಶಾಶ್ವತ ವಸಾಹತು 1799 ನಾಲ್ಕನೇ ಮೈಸೂರು ಯುದ್ಧ ಬ್ರಿಟಿಷರು ಟಿಪ್ಪುವನ್ನು ಸೋಲಿಸಿದರು 1802 ಬಸ್ಸೇನ್ ಒಪ್ಪಂದ 1803-1805 ಎರಡನೇ ಆಂಗ್ಲೋ ಮರಾಠ ಯುದ್ಧ 1814-1816 ಆಂಗ್ಲೋ ಗೂರ್ಖಾ ಯುದ್ಧ 1817-1818 ಪಿಂಡಾರಿ ಯುದ್ಧ
1824–1826 ಮೊದಲ ಬರ್ಮಾ ಯುದ್ಧ. 1829 ಸತಿ ನಿಷೇಧ. 1831 ಮೈಸೂರು ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪನಿ ವಹಿಸಿಕೊಂಡಿತು. 1833 ಕಂಪನಿಯ ಚಾರ್ಟರ್ ನವೀಕರಣ. 1833 ಬ್ರಿಟಿಷ್ ಸಾಮ್ರಾಜ್ಯದಾದ್ಯಂತ ಗುಲಾಮಗಿರಿಯ ನಿರ್ಮೂಲನೆ. 1838 ಶಾ ಶುಜಾ, ರಂಜಿತ್ ಸಿಂಗ್ ಮತ್ತು ಬ್ರಿಟಿಷರ ನಡುವಿನ ತ್ರಿಪಕ್ಷೀಯ ಒಪ್ಪಂದ. 1839–1842 ಮೊದಲ ಅಫ್ಘಾನ್ ಯುದ್ಧ. 1843 ಗ್ವಾಲಿಯರ್ ಯುದ್ಧ. 1845–1846 ಮೊದಲ ಆಂಗ್ಲೋ ಸಿಖ್ ಯುದ್ಧ. 1848 ಲಾರ್ಡ್ ಡಾಲ್ಹೌಸಿ ಗವರ್ನರ್ ಜನರಲ್ ಆದರು. 1848–1849 ಎರಡನೇ ಆಂಗ್ಲೋ ಸಿಖ್ ಯುದ್ಧ. 1852 ಎರಡನೇ ಆಂಗ್ಲೋ ಬರ್ಮೀಸ್ ಯುದ್ಧ. 1853 ರೈಲ್ವೆ ಮತ್ತು ಟೆಲಿಗ್ರಾಫ್ ಮಾರ್ಗವನ್ನು ಪರಿಚಯಿಸಲಾಯಿತು. 1857 ಮೊದಲ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ, ಸಿಪಾಯಿ ದಂಗೆ. 1857 ಬಂಶಿಚಿ ರಾಣಿ ಲಕ್ಷ್ಮೀಬಾಯಿ. 1857 ರಲ್ಲಿ ಸ್ವಾತಂತ್ರ್ಯ ಹೋರಾಟ. 1858 ಬ್ರಿಟಿಷ್ ಕ್ರೌನ್ ಭಾರತ ಸರ್ಕಾರವನ್ನು ವಹಿಸಿಕೊಂಡಿತು. 1877 ಇಂಗ್ಲೆಂಡ್ ರಾಣಿ ಭಾರತದ ಸಾಮ್ರಾಜ್ಞಿ ಎಂದು ಘೋಷಿಸಿದರು. 1878 ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್. 1881 ಕಾರ್ಖಾನೆ ಕಾಯಿದೆ. 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆ. 1897 ಬಾಂಬೆಯಲ್ಲಿ ಪ್ಲೇಗ್ ಕ್ಷಾಮ ಆಯೋಗ. 1899 ಲಾರ್ಡ್ ಕರ್ಜನ್ ಗವರ್ನರ್ ಜನರಲ್ ಮತ್ತು ವೈಸರಾಯ್ ಆದರು. 1905 ಬಂಗಾಳದ ಮೊದಲ ವಿಭಜನೆ. 1906 ಮುಸ್ಲಿಂ ಲೀಗ್ನ ರಚನೆ. 1911 ಬಂಗಾಳದ ವಿಭಜನೆಯನ್ನು ಬಂಗಾಳದ ಪ್ರೆಸಿಡೆನ್ಸಿಯನ್ನು ರಚಿಸಲು ಮಾರ್ಪಡಿಸಲಾಯಿತು. 1912 ಸಾಮ್ರಾಜ್ಯಶಾಹಿ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಗೊಂಡಿತು. 1913 ಭಾರತ ಸರ್ಕಾರದ ಶೈಕ್ಷಣಿಕ ನಿರ್ಣಯ. 1915 ಭಾರತದ ರಕ್ಷಣಾ ಕಾಯಿದೆ. 1916 ಹೋಮ್ ರೂಲ್ ಲೀಗ್ ಪೂನಾದಲ್ಲಿ ಮಹಿಳಾ ವಿಶ್ವವಿದ್ಯಾಲಯದ ಪ್ರತಿಷ್ಠಾನ. 1919 ರೌಲಟ್ ಆಕ್ಟ್ ಪ್ರತಿಭಟನೆಗಳನ್ನು ಪ್ರಚೋದಿಸುತ್ತದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. 1920 ಖಿಲಾಫತ್ ಚಳುವಳಿ ಪ್ರಾರಂಭವಾಯಿತು. ಅಸಹಕಾರ ಚಳುವಳಿ. 1921 ಮಲಬಾರ್ನಲ್ಲಿ ಮೋಪ್ಲಾ ಮುಸ್ಲಿಂ ದಂಗೆ, ಭಾರತದ ಜನಗಣತಿ. 1922 ನಾಗರಿಕ ಅಸಹಕಾರ ಚಳವಳಿ, ಚೌರಿ ಚೌರಾ ಹಿಂಸಾಚಾರ. 1925 ಸುಧಾರಣಾ ವಿಚಾರಣಾ ಸಮಿತಿಯ ವರದಿ. 1927 ಭಾರತೀಯ ನೌಕಾಪಡೆ ಕಾಯ್ದೆ, ಸೈಮನ್ ಆಯೋಗವನ್ನು ನೇಮಿಸಲಾಗಿದೆ. 1928 ಸೈಮನ್ ಕಮಿಷನ್ ಭಾರತಕ್ಕೆ ಬಂದಿತು. ಎಲ್ಲಾ ಪಕ್ಷಗಳಿಂದ ಬಹಿಷ್ಕಾರ. 1929 ಲಾರ್ಡ್ ಇರ್ವಿನ್ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನದ ಭರವಸೆ ನೀಡಿದರು. ಟ್ರೇಡ್ ಯೂನಿಯನ್ ವಿಭಜನೆ. 1930 ಉಪ್ಪಿನ ಸತ್ಯಾಗ್ರಹ, ಮೊದಲ ದುಂಡುಮೇಜಿನ ಸಮ್ಮೇಳನ. 1931 ಎರಡನೇ ದುಂಡುಮೇಜಿನ ಸಮ್ಮೇಳನ, ಇರ್ವಿನ್ ಗಾಂಧಿ ಒಪ್ಪಂದ. 1932 ಮೂರನೇ ದುಂಡುಮೇಜಿನ ಸಮ್ಮೇಳನ, ಪೂನಾ ಒಪ್ಪಂದ. 1934 ನಾಗರಿಕ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಳ್ಳಲಾಯಿತು. ಬಿಹಾರ ಭೂಕಂಪ. 1937 ಪ್ರಾಂತೀಯ ಸ್ವಾಯತ್ತತೆಯ ಉದ್ಘಾಟನೆ. 1939 ಕಾಂಗ್ರೆಸ್ ಮಂತ್ರಿಗಳು ರಾಜೀನಾಮೆ ನೀಡಿದ್ದರಿಂದ ಭಾರತದಲ್ಲಿ ರಾಜಕೀಯ ಅಸ್ತವ್ಯಸ್ತವಾಯಿತು. 1942 ಕ್ರಿಪ್ಸ್ ಮಿಷನ್, ಕ್ವಿಟ್ ಇಂಡಿಯಾ ಚಳುವಳಿ, ಭಾರತೀಯ ರಾಷ್ಟ್ರೀಯ ಸೇನೆ. 1944 ಪಾಕಿಸ್ತಾನದ ವಿಷಯದಲ್ಲಿ ಗಾಂಧೀಜಿನ್ನ ಮಾತುಕತೆ ಮುರಿದುಬಿತ್ತು. 1946 ಮಧ್ಯಂತರ ಸರ್ಕಾರ ರಚನೆ, ಸಂವಿಧಾನ ಸಭೆಯ ಮೊದಲ ಸಭೆ. 3 ಜೂನ್ 1947 ಲಾರ್ಡ್ ಮೌಂಟ್ ಬ್ಯಾಟನ್ನ ಭಾರತ ವಿಭಜನೆಯ ಯೋಜನೆ. 15 ಆಗಸ್ಟ್ 1947 ಭಾರತದ ವಿಭಜನೆ ಮತ್ತು ಸ್ವಾತಂತ್ರ್ಯ ರಿಸೀವ್ಡ್ ಅಟ್ 10:30 Bombay Severage reacted with said earthquake. ಕರ್ನಾಟಕ ರಾಜ್ಯದ ಜಿಲ್ಲೆಗಳು ಮತ್ತು ಉತ್ಪನ್ನಗಳು. ಬೆಂಗಳೂರು ನಗರ ಮಾಹಿತಿ ತಂತ್ರಜ್ಞಾನ, ಐಟಿಎಸ್ ಸಂಶೋಧನೆ ಅಭಿವೃದ್ಧಿ. ಬೆನ್ ಗ್ರಾಮಾಂತರ, ಬಾಹ್ಯಾಕಾಶ ಮತ್ತು ರಕ್ಷಣೆ.
ಬಾಗಲಕೋಟೆ ಇಳಕಲ್ ಸೀರೆ. ಬಳ್ಳಾರಿ ಕಬ್ಬಿಣ ಮತ್ತು ಉಕ್ಕು ಚಟುವಟಿಕೆ. ಬೆಳಗಾವಿ ಯಂತ್ರೋಪಕರಣದ ಬಿಡಿಭಾಗಗಳು. ಬೀದರ್ ಯಂತ್ರಾಧಾರಿತ ಕರಕುಶಲೋತ್ಪನ್ನ. ಚಾಮರಾಜನಗರ ಅರಿಶಿಣ. ಚಿಕ್ಕಬಳ್ಳಾಪುರ ಬಹುಬೇಡಿಕೆಯ ಗ್ರಾಹಕೋತ್ಪನ್ನ. ಚಿಕ್ಕಮಗಳೂರು ಕಾಫಿ ಮತ್ತು ಸಾಂಬಾರು ಉತ್ಪನ್ನ. ಚಿತ್ರದುರ್ಗ ಮೊಳಕಾಲ್ಮೂರು ಸೀರೆ. ದಕ್ಷಿಣ ಕನ್ನಡ ಸಾಗರೋತ್ಪನ್ನ. ದಾವಣಗೆರೆ ರಾಗಿ. ಧಾರವಾಡ ಬಹುಬೇಡಿಕೆ ಗ್ರಾಹಕೋತ್ಪನ್ನ. ಗದಗ ಬ್ಯಾಡಗಿ ಒಣ ಮೆಣಸಿನಕಾಯಿ. ಹಾಸನ ನಾರು ಉತ್ಪನ್ನ. ಹಾವೇರಿ ಬ್ಯಾಡಗಿ ಒಣಮೆಣಸು. ಕಲಬುರಗಿ ತೊಗರಿಬೇಳೆ ಮತ್ತು ಸಿಮೆಂಟ್. ಕೊಡಗು ಕಾಫಿ ಮತ್ತು ಸಾಂಬಾರ್ ಉತ್ಪನ್ನ. ಕೋಲಾರ ಆಟೋಮೊಬೈಲ್ಸ್. ಕೊಪ್ಪಳ ಆಟಿಕೆ ಗೊಂಬೆಗಳು. ಮಂಡ್ಯ ಬೆಲ್ಲ. ಮೈಸೂರು ಬಹುಬೇಡಿಕೆ ಗ್ರಾಹಕೋತ್ಪನ್ನ. ರಾಯಚೂರು ಔಷಧೋತ್ಪನ್ನ. ರಾಮನಗರ ಚನ್ನಪಟ್ಟಣದ ಗೊಂಬೆ. ಶಿವಮೊಗ್ಗ ಜೈವಿಕ ಔಷಧೋತ್ಪನ್ನ. ತುಮಕೂರು ಯಂತ್ರೋಪಕರಣ. ಉಡುಪಿ ಸಾಗರೋತ್ಪನ್ನ. ಉತ್ತರ ಕನ್ನಡ ಸಾಂಬಾರ್ ಪದಾರ್ಥ. ವಿಜಯಪುರ ದ್ರಾಕ್ಷಿ. ಯಾದಗಿರಿ ಔಷಧೋತ್ಪನ್ನ ರಿಸೀವ್ಡ್ ಅಟ್ 10:30 PM.